ನೆಲ್ಸನ್ ಮಂಡೇಲಾ ಅವರು ಒಂದು ಮಾತು ಹೇಳಿದ್ರು, ಎವ್ರಿಥಿಂಗ್ ಈಸ್ ಆಲ್ವೇಸ್ ಇಂಪಾಸಿಬಲ್ ಅಂಟಿಲ್ ಸಮ್ವನ್ ಡಸ್ ಇಟ್ ಅಂತ. ಯಾರಾದರೂ ಅದನ್ನು ಮಾಡೋದಕ್ಕಿಂತ ಮುಂಚೆ ಆ ಕೆಲಸ ನಮಗೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಒಂದು ವೇಳೆ ಅದನ್ನು ಯಾರಾದರೂ ಮಾಡಿ ತೋರಿಸಿದ್ರೆ, ಹೋ ಇಷ್ಟೇನಾ ಗುರು ಇದು, ನಾನೇ ಮಾಡ್ಬೋದಾಗಿತ್ತು ಅಂತ. ಮಾಡ್ಬೋದಾಗಿತ್ತು ಅಂದರೆ ಏನಕ್ಕೆ ಮಾಡಲಿಲ್ಲ ನಾವು? ವೆಲ್, ಈ ವಿಡಿಯೋದಿಂದ ನೀವು ಏನಾದರೂ ಕಲೀರಿ ಅಥವಾ ಕಲೀದೇ ಇರಿ, ಆದರೆ ಒಂದು ಮಾತನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಮಾಡ್ತಾ ಇರೋದನ್ನು ನೀವು ಮಾಡಬಹುದು, ಎಲ್ಲರೂ ಮಾಡದೇ ಇರೋದನ್ನು ಕೂಡ ನೀವು ಮಾಡಬಹುದು. ಸೆಕೆಂಡ್ ಲೈನನ್ನು ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಎಲ್ಲರೂ ಮಾಡದೇ ಇರೋದನ್ನು ಕೂಡ ನೀವು ಮಾಡಬಹುದು, ಮಾಡಿ ತೋರಿಸಬಹುದು ಕೂಡ. ಈ ಮಾತು ಯಾರಿಗೆ ಗೊತ್ತಿಲ್ಲ ಸರ್, ಎಲ್ರಿಗೂ ಗೊತ್ತು. ಇದನ್ನು ಅರ್ಥ ಕೂಡ ಮಾಡ್ಕೊಂಡಿದ್ದಾರೆ, ಆದರೆ ಯಾರೊಬ್ಬರು ಅಪ್ಲೈ ಮಾಡಲ್ಲ. ಏನು ಇಂಪಾರ್ಟೆಂಟ್ ಇದೆ ಅದನ್ನು ಬಿಟ್ಟು ಏನು ಇಂಪಾರ್ಟೆಂಟ್ ಇಲ್ಲ ಅದನ್ನು ಹಿಡಿದಿಟ್ಕೊಂಡು ನಮ್ಮ ಡೈಲಿ ರೂಟೀನನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅವುಗಳೇ ನಮ್ಮ ಹ್ಯಾಬಿಟ್ ಆಗಿ ಬದಲಾಗುತ್ತೆ. ಇವೇ ಹ್ಯಾಬಿಟ್ಗಳು ನಮ್ಮ ಫ್ಯೂಚರನ್ನು ಕೂಡ ನಿರ್ಧಾರ ಮಾಡ್ತವೆ. ಒಂದು ಕೆಲವು ದಿನಗಳ ಹಿಂದಿನ ಮಾತಿದು. ನಾನು ರನ್ನಿಂಗ್ ಮಾಡ್ತಿದ್ದೆ, ಓಡಿ ಸುಸ್ತಾಗ್ಬಿಟ್ಟಿತ್ತು. ಇದಕ್ಕಿಂತ ಜಾಸ್ತಿ ಓಡೋಕ್ಕಾಗಲ್ಲ, ನಿಂತ್ಕೋಬೇಕು ಅಂತ ಅನಿಸ್ತಾ ಇತ್ತು. ಆದರೆ ನಿಂತ್ಕೊಳ್ಳಿಲ್ಲ, ಯಾಕಂದರೆ ಸ್ಟಾರ್ಟಲ್ಲಿ ನಾನು ಒಂದು ಎಂಡ್ ಪಾಯಿಂಟನ್ನು ಡಿಸೈಡ್ ಮಾಡಿದ್ದೆ, ಸೆಟ್ ಮಾಡಿದ್ದೆ. ಏನೇ ಆಗಲಿ ಅಲ್ಲಿಗೆ ರೀಚ್ ಆದಮೇಲೆ ನಾನು ನಿಂತ್ಕೋಬೇಕು ಅಂತ. ಆವಾಗ ನನ್ನ ಮೈಂಡಲ್ಲಿ ಏನು ಓಡ್ತಾ ಇತ್ತು ಅಂದರೆ, ಒಂದು ಚೂರು ಉಳ್ಕೊಂಡಿದ್ದ ಮಗ, ರೀಚ್ ಆಗಿಬಿಡು, ಮುಗಿದ್ಬಿಡತ್ತೆ ಅಂತ. ಹಾಗೇ ಅದನ್ನು ರೀಚ್ ಆದಮೇಲೆ ನನಗೆ ಅನ್ನಿಸ್ತು, ಸಪೋಸ್ ಎಂಡಿಂಗ್ ಪಾಯಿಂಟನ್ನು ನಾನು ಸೆಟ್ ಮಾಡಿರಲಿಲ್ಲ ಅಂತ ಅಂದರೆ ನಾನು ಎಲ್ಲಿ ನಿಂತ್ಕೋಬೇಕು ಅಂತ ಅಂದ್ಕೊಂಡಿದ್ದೋ ಅಲ್ಲೇ ನಿಂತ್ಕೊಂಡ್ಬಿಡ್ತಿದ್ದೆ, ಎಲ್ಲಿ ಸುಸ್ತಾಗ್ಬಿಡುತ್ತೋ ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ದೆ. ಇದೇ ತರಹ ಒಂದು ಗುರಿ, ಒಂದು ಗೋಲ್ ನಮ್ಮನ್ನು ಅಲ್ಲಿವರೆಗೂ ಕರೆದುಕೊಂಡು ಹೋಗುತ್ತೆ ಎಲ್ಲಿಗೆ ನಾವು ಕನಸನ್ನು ಕಂಡಿದ್ವಿ. ಯಾಕಂದರೆ ಅಲ್ಲಿ ಒಂದು ಡೈರೆಕ್ಷನ್ ಇರುತ್ತೆ, ಒಂದು ಇನ್ಸ್ಪಿರೇಷನ್ ಇರುತ್ತೆ, ಒಂದು ಮೋಟಿವೇಶನ್ ಇರುತ್ತೆ. ಏನಾದರೂ ಆಗಲಿ ನಾನು ಅಲ್ಲಿಗೆ ರೀಚ್ ಆಗಲೇಬೇಕು ಅಂತ. ಆ್ಯಂಡ್ ಗುರಿ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಒಂದೇ ದಿನದ ಗುರಿ ಕೂಡ ಆಗಿರಲಿ, ಅದನ್ನು ಅಚೀವ್ ಮಾಡಿದ್ರೆ ಮಜಾ ಮಾಡಿರಿ, ಭರ್ಜರಿಯಾಗಿ ಮಜಾ ಮಾಡಿ, ಜಿಗದಾಡಿ, ಹಾರಾಡಿ, ಕೂಗಾಡಿ, ಡ್ಯಾನ್ಸ್ ಮಾಡಿ, ಏನಾದರೂ ಮಾಡಿ. ಯಾಕಂದರೆ ಎಂಜಾಯ್ ಮಾಡಲಿಲ್ಲ ಅಂದರೆ, ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಅದೇ ಕೆಲಸ ನಿಮಗೆ ನೆಕ್ಸ್ಟ್ ಡೇ ಬೋರಿಂಗ್ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಮ ಫಸ್ಟ್ ಡೇ ನಿಮ್ಮ ಲಾಸ್ಟ್ ಡೇ ಆಗಿಬಿಡುತ್ತೆ. ನನಗೆ ಇವತ್ತು ಕೂಡ ನೆನಪಿದೆ, 21 ಮೇ 2019. ಅವತ್ತು ನಾನು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೆ. 1000 ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಗೆ ಕಂಪ್ಲೀಟ್ ಆಗೋದಿತ್ತು. ಮೊಬೈಲ್ ಓಪನ್ ಮಾಡಿ ನೋಡಿದೆ, ಶಾಕ್ ಆಗಿಬಿಡ್ತು. 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿತ್ತು. ಆಶ್ಚರ್ಯದ ಜೊತೆಗೇನೆ ತುಂಬಾ ಖುಷಿ ಕೂಡ ಆಗಿತ್ತು. ಅವತ್ತು ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ನಾನು ತುಂಬಾ ಹ್ಯಾಪಿ ಆಗಿದೆ. ಅವತ್ತು ನಾನು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ಹೇಳಿದ್ದೆ ನಿಮಗೆಲ್ಲ. ಇವತ್ತಿಗೂ ಕೂಡ ಆ ವಿಡಿಯೋ ಇದೆ, ನೀವು ನೋಡಬಹುದು. ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿದೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದೆ, ಸ್ಟೇಟಸಲ್ಲೂ ಹಾಕ್ತೆ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಷ್ಟು ಖುಷಿಯಾಗಿತ್ತು. ಸೊ ಹ್ಯಾಪಿನೆಸ್ಸನ್ನು ಫೀಲ್ ಮಾಡ್ತಾ ಇದ್ದೆ. ಸೊ ಚಿಕ್ಕ ಗೋಲ್ಗಳು ಅಚೀವ್ ಆದಮೇಲೆ ಎಂಜಾಯ್ಮೆಂಟ್ಗಳನ್ನು ಮನಸ್ಸಿನಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಒಂದು ದೊಡ್ಡ ಸಕ್ಸಸ್ಸು ನಿಮಗಾಗಿ ಕಾಯ್ದುಕೊಳ್ತಿರುತ್ತೆ. 1,000 ಆಯಿತು, 10,000 ಆಯಿತು, 20,000 ಆಯಿತು, 40 ಆಯಿತು, 45,000 ಕೂಡ ಆಯಿತು, 50,000 ಇನ್ನೇನು ಕಂಪ್ಲೀಟ್ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಸೊ ಏನಾದರೂ ಮಾಡ್ತಾ ಇದ್ದರೆ ಸೆಲೆಬ್ರೇಟ್ ಮಾಡೋದನ್ನು ಕಲೀರಿ. ಆ ಮಜಾನೇ ನಿಮಗೆ ಇನ್ನಷ್ಟು ಮಾಡಬೇಕು ಅಂತ ನಿಮ್ಮನ್ನು ನೂಕುತ್ತೆ. ಸೊ ಇವತ್ತು ಗೇಮ್ ಆಡ್ತೀವಿ, ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀವಿ ಅಂತಂದರೆ ಏನಕ್ಕೆ ಮಾಡ್ತೀವಿ? ಪದೇ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಅದು ತುಂಬಾ ಮಜಾ ಕೊಟ್ಟಿತ್ತು. ಸೊ ಅದಕ್ಕೆ ಪದೇ ಚೆಕ್ ಮಾಡ್ತಾ ಇರ್ತೀವಿ. ಸೊ ಯಾವುದೇ ಕೆಲಸದಲ್ಲಿ ನೀವು ಇದ್ದರೆ ಅದನ್ನು ಎಂಜಾಯ್ ಮಾಡ್ತಾ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಒಂದು ಚೂರು ಇಷ್ಟ ಆಗಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಲೈಫ್ ಚೇಂಜಿಂಗ್ ವಿಡಿಯೋಸ್ಗಳನ್ನು ಎಲ್ಲರಿಗಿಂತ ಮೊದಲು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.